ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೂಪರ್ ಆಲ್ ವಿತ್ ವೆರಿ ಹೆಲ್ತಿ. ಇವತ್ತು ನಾನು ಸೀಮೆ ಬದನೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ನಾನು ಇದಕ್ಕೆ 2 ಸೀಮೆ ಬದನೆಕಾಯಿನ ಮೇಲಿರೋ ಸಿಪ್ಪೆ ಎಲ್ಲ ಹೊಡೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಕುಕ್ಕರ್ ತೊಗೊಂಡು 1 ಬೌಲು ತೊಗರಿಬೇಳೆ, 1 ಬೌಲು ಮೈಸೂರು ಬೇಳೆ, 1 ಟೊಮೆಟೊ, ಕಟ್ ಮಾಡಿ ಇಟ್ಕೊಂಡಿರೋ ಸೀಮೆ ಬದನೆಕಾಯಿ ಹಾಕಿ 1-2 ಗ್ಲಾಸಷ್ಟು ನೀರು ಆ್ಯಡ್ ಮಾಡಿ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಜಿಲ್ ಕೂಗಿಸ್ಕೊಳ್ತೀನಿ. ನೆಕ್ಸ್ಟು ಜಾರ್ಗೆ 3 ಸ್ಪೂನ್ ಕಾಯಿ ತುರಿ, ಬೆಂದಿರೋ ಟೊಮೆಟೊ ಮತ್ತು ಬೆಂದಿರೋ ಬೇಳೆನ ಆ್ಯಡ್ ಮಾಡ್ಕೊಳ್ತೀನಿ. ಅದಕ್ಕೆ 2 ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನ್ ಖಾರದ ಪುಡಿ ಆ್ಯಡ್ ಮಾಡಿಕೊಂಡು ಬೇಯಿಸಿರೋ ನೀರನ್ನೇ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡಿಟ್ಕೊಂಡಿದ್ದೀನಿ. ನೋಡಿ, ಈ ಥರ ಬೇಯ್ತಿರುತ್ತೆ. ಆ ಟೈಮಲ್ಲಿ ಪೇಸ್ಟನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ. ನನಗೆ ಸಾಂಬಾರು ನಿಮ್ಮ ಯಾವ ಥರ ಕ್ವಾಂಟಿಟಿ ಬೇಕು ನೋಡ್ಕೊಂಡು ನೀರು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಕುದಿಯೋಕ್ಕೆ ಬಿಡಿ. ನೋಡಿ, ಈ ಥರ ಬೆಂದ ಮೇಲೆ ಸೀಮೆ ಬದನೆಕಾಯಿ ಸಾಂಬಾರು ರೆಡಿ ಇರುತ್ತೆ ಫ್ರೆಂಡ್ಸ್. ಇದು ರೈಸ್ಗೆ ಚೆನ್ನಾಗಿರುತ್ತೆ ಮತ್ತು ಸಿಂಪಲಾಗಿ ಕ್ವಿಕ್ಕಾಗೆ ಮಾಡ್ಕೋಬೋದು. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ಗೆ ಬಂದು ಕಾಮೆಂಟ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.